5 ಗ್ಯಾರಂಟಿ ಭಾಗ್ಯವನ್ನ ಕೊಟ್ಟರು ಜನ ನಮ್ಮ ಪರ ನಿಲ್ತಾ ಇಲ್ಲ. ಗ್ಯಾರಂಟಿ ವಿಚಾರದಲ್ಲಿ ಕೃಷಿ ಸಚಿವ ಸಿಆರ್ಎಸ್ ಹತಾಶೆ ನುಡಿಯನ್ನ ನುಡಿದಿದ್ದಾರೆ. ಕೆಆರ್ಪೇಟೆಯಲ್ಲಿ ಸಚಿವ ಚಲುವರಾಯಸ್ವಾಮಿ ಬಗ್ಗೆ ಹೇಳಿಕೆ ನೀಡಿದ್ದು, ಸರ್ಕಾರದ ಕಷ್ಟ ಕಾಲದಲ್ಲಿ ಜನರು ನಮ್ಮ ರಕ್ಷಣೆಗೆ ಬರಲ್ಲ. 2000 ಬಸ್ ಫ್ರೀ, ಕರೆಂಟ್ ಫ್ರೀ ಕೊಟ್ಟರು ಬರ್ತಿಲ್ಲ. ಗ್ಯಾರಂಟಿಗೆ ಸರ್ಕಾರ ವರ್ಷಕ್ಕೆ 56,000 ಕೋಟಿ ಕೊಡ್ತಾ ಇದೆ. ಹಾಗಿದ್ರೆ ನಾವು ಇದನ್ನೆಲ್ಲ ಯಾಕೆ ಮಾಡಬೇಕು? ಕೆಆರ್ಪೇಟೆಯಲ್ಲಿ ಸಚಿವ ಚಲುವರಾಯಸ್ವಾಮಿ ಹೇಳಿಕೆಯನ್ನು ನೀಡಿದ್ದಾರೆ. ಬೆಳಗ್ಗೆ ಆಯಿತು ಅಂದರೆ ಸಾಕು, ಸಿಎಂ ಸಿದ್ದರಾಮಯ್ಯ, DCM ನನ್ನ ಬೈಯೋದು HD ಕುಮಾರಸ್ವಾಮಿರವರ ಕೆಲಸ ಆಗಿಬಿಟ್ಟಿದೆ. HDK ಮುಂದೆ ಒಕ್ಕಲಿಗರು ಯಾರೂ ಕೂಡ ಬಿಳಿ ಬಟ್ಟೆಯನ್ನು ಹಾಕೋಂಗಿಲ್ಲ. PWD ನೀರಾವರಿ ಇಲಾಖೆಗೆ ಅವರ ಕುಟುಂಬ ಆಗಬೇಕು. ಈಗ DKಶಿ ಆಗಿದ್ದಾರೆ ಎಂದು ಅವರಿಗೆ ತಡ್ಕೊಳಕ್ಕಾಗ್ತಾ ಇಲ್ಲ. ನಾವೇನು ಪಾಪ ಮಾಡಿದ್ದೇವೋ ಗೊತ್ತಿಲ್ಲ ಅಂತ CRS ಹತಾಶೆ ನುಡಿನ ನುಡಿದಿದ್ದಾರೆ. 5 ಗ್ಯಾರಂಟಿ ಭಾಗ್ಯವನ್ನು ಕೊಟ್ಟರು ಜನ ನಮ್ಮ ಪರ ನಿಲ್ತಾ ಇಲ್ಲ ಅಂತ ಕೆಆರ್ಪೇಟೆಯಲ್ಲಿ ಗ್ಯಾರಂಟಿ ವಿಚಾರವಾಗಿ ಕೃಷಿ ಸಚಿವ ಚಲುವರಾಯಸ್ವಾಮಿ ಹತಾಶೆಯ ನುಡಿಯನ್ನು ನುಡಿದಿದ್ದಾರೆ. ಕುಮಾರಸ್ವಾಮಿ ಅವರು ಬೆಳಗ್ಗೆ ಎದ್ರೆ DK ಶಿವಕುಮಾರ್ ಬೈಯೋದು, ಅವರಿಗೆ ಒಕ್ಕಲಿಗರು ಯಾರು ಬಿಳಿ ಬಟ್ಟೆ ಹಾಕಂಗೇ ಇಲ್ಲ. ಯಾರು ನೀರಾವರಿ ಸಚಿವರಾಗಿರೋದೇ ದೊಡ್ಡ ಅವ್ರಿಗೆ. ಬರೀ ನಾವು ಅಟ್ಟೆ, ನಮ್ಮ ಕುಟುಂಬದವ್ರ ಅಟ್ಟೆ PWD ನೀರಾವರಿ ಹಾಕ್ಬೇಕಾಗಿತ್ತು, DK ಶಿವಕುಮಾರ್ ನೀರಾವರಿ ಸಚಿವರಾಗ್ಬಿಟ್ಟವ್ರಲ್ಲ ಅಂತ ಅವ್ರಿಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಬೆಳಿಗ್ಗೆ ಎದ್ರೆ DK ಶಿವಕುಮಾರ್ ಬೈಯೋದು, ಸಿದ್ದರಾಮಯ್ಯವ್ರು ಬೈಯೋದು, ಚಲುವರಾಯಸ್ವಾಮಿ ಬೈಯೋದು ಅಷ್ಟೇ ಕೆಲಸ. ನಾವೇನು ಪಾಪ ಮಾಡಿದೀವೋ ಗೊತ್ತಿಲ್ಲ. ನೀವು ನಮ್ಮ ರಕ್ಷಣೆಗೆ ಬರಲ್ಲ, ನನ್ನೆಲ್ಲ ತಾಯಂದಿರು ಬರಲ್ಲ, ಬಸ್ ಫ್ರೀ ಮಾಡಿದ್ರು ಬರಲ್ಲ, 2,000 ರೂಪಾಯಿ ದುಡ್ಡು ಕೊಟ್ಟರು ಬರಲ್ಲ, ಕರೆಂಟ್ ಫ್ರೀ ಕೊಟ್ಟರು ಬರಲ್ಲ. 56,000 ಕೋಟಿ ವರ್ಷಕ್ಕೆ ಸರ್ಕಾರ ಈ ಎಲ್ಲ 5 ಸ್ಕೀಮ್ಗಳಲ್ಲಿ, ಗ್ಯಾರಂಟಿಗಳಲ್ಲಿ ನಾವು ದುಡ್ಡು ಕಟ್ತೀವಿ. 56,000 ಕೋಟಿ.